ನಮಸ್ಕಾರ, ಸ್ಫೂರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಶಾನುರಾ. ಇದೀಗ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಡಿ.ವಿ. ಶಂಕರಪ್ಪ ಅವರು ಆಯ್ಕೆಯಾಗಿದ್ದು, ಅವರನ್ನ ಬೆಂಬಲಿಸಿದ ಸಾರ್ವಜನಿಕರಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರಿಗೆ ಸುದ್ದಿಗೋಷ್ಠಿ ಮೂಲಕ ಅಭಿನಂದನೆ ತಿಳಿಸಿದ ಎಸ್.ವಿ. ಹಿತಕರ್ ಜೈನ್. ಸಾಗರದ ಗಾಂಧಿ ಮಂದಿರದಲ್ಲಿ ಜರುಗಿದ ಕಾಂಗ್ರೆಸ್ ಪಕ್ಷದ ಚುನಾಯಿತ ಸದಸ್ಯರ ಅಭಿನಂದನೆ ಹಾಗೂ ಸೋಲಿನ ಆತ್ಮಾವಲೋಕನ ಸಭೆ. ಸತತ 40 ವರ್ಷಗಳಿಂದ ಸ್ವಯಂ ಪ್ರೇರಿತರಾಗಿ ಊರಿನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಭಟ್ಕಳದ ಗಂಗಾಧರ್ ನಾಡಕರ್ಣಿ. ಕನ್ನಡ ಹಣತೆ ಪತ್ರಿಕೆಯ ಸಂಪಾದಕ ಅರವಿಂದ್ ಕರ್ಕಿಕೋಡಿಯವರಿಗೆ ಒಲಿದಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರ ಗದ್ದುಗೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಡಿ.ಬಿ. ಶಂಕರಪ್ಪ ಅವರು ಆಯ್ಕೆಯಾಗಿದ್ದು, ಅವರನ್ನ ಬೆಂಬಲಿಸಿದ ಸಾರ್ವಜನಿಕರಿಗೆ ಹಾಗೂ ಪರಿಷತ್ನ ಸದಸ್ಯರಿಗೆ ಎಸ್.ವಿ. ಹಿತಕರ್ ಜೈನ್ ಅವರು ಸುದ್ದಿಗೋಷ್ಠಿಯಲ್ಲಿ ಅಭಿನಂದನೆ ತಿಳಿಸಿದರು. ಎಸ್.ವಿ. ಹಿತಕರ್ ಜೈನ್ ಅವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಅಧಿಕಾರ ಬದಲಾವಣೆಗೆ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಪರಿಷತ್ನ ಮತದಾರರು ಪೂರಕವಾಗಿ ಸ್ಪಂದಿಸಿದ್ದಾರೆ. ಸಾಗರದಂತ ಸಾಂಸ್ಕೃತಿಕ ನಗರದಲ್ಲಿ ಪರಿಷತ್ನ ಆಜೀವ ಸದಸ್ಯರ ಸಂಖ್ಯೆ ಹೆಚ್ಚಿಸಲು ಸದಸ್ಯತ್ವ ಅಭಿಯಾನ ಕೈಗೊಂಡು ಮುಂದಿನ ದಿನಗಳಲ್ಲಿ ಸದಸ್ಯರ ಸಂಖ್ಯೆ 2000ಕ್ಕೆ ಹೆಚ್ಚಿಸಲಾಗುತ್ತದೆ. ಸಾಹಿತ್ಯ ಚಟುವಟಿಕೆ ಹೆಚ್ಚಿಸಲು ಪರಿಷತ್ನ ಎಲ್ಲಾ ಪ್ರಮುಖರಿಗೂ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ತಂಡ ಪ್ರಾಮಾಣಿಕವಾಗಿ ಶ್ರಮಿಸಲಿದೆ. ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳ ಜೊತೆಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವ ವಿವಿಧ ಸಂಘಟನೆಗಳ ಪ್ರಮುಖರನ್ನ ಸಲಹಾ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗುವುದು. ಕಾಲಕಾಲಕ್ಕೆ ಸಭೆ ಕರೆದು ಸಲಹೆಗಳನ್ನು ಪಡೆದು ಪರಿಷತ್ತಿನ ತಾಲೂಕು ಘಟಕ ಸದೃಢಗೊಳಿಸುವ ಜೊತೆಗೆ ಚಲನಶೀಲತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆ ಇಡಲಾಗುವುದು. ತಾಲೂಕಿನ ಬರಹಗಾರರ, ಹವ್ಯಾಸಿ ಬರಹಗಾರರ, ಕಾವ್ಯ ರಚಿಸುವವರ, ಪತ್ರಕರ್ತರ ಪರಿಚಯ, ವಿಳಾಸವನ್ನ ದಾಖಲಿಸುವ ಕೆಲಸ ಮಾಡಲಾಗುತ್ತದೆ. ಹಿಂದಿನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮಾಡಿರುವ ಉತ್ತಮ ಕೆಲಸ ಯೋಜನೆಗಳನ್ನು ಮುಂದುವರಿಸುವುದರ ಜೊತೆಗೆ ಹಿಂದಿನ ಸಮಿತಿಗಳ ಗುಣಾತ್ಮಕ ಕೆಲಸ ಕಾರ್ಯಗಳನ್ನು ಗೌರವಿಸಲಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ವ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಎಂಬುದು ಈಗಾಗಲೇ ತಾಲೂಕಿನ ಸಾಹಿತ್ಯ ಆಸಕ್ತರು, ಸಾಹಿತ್ಯ ಅಭಿಮಾನಿಗಳು ಮತ್ತು ಅಭಿಮಾನಿಗಳಲ್ಲಿ ಮೂಡಿಸಲು ಡಿ. ಶಂಕರಪ್ಪನವರ ಪರವಾಗಿ ಕೆಲಸ ಮಾಡಿರುವುದು ಮತ್ತು ನಮ್ಮ ತಂಡ ಕ್ರಿಯಾಶಾಲಿ ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ಮಾಡುವುದಾಗಿ ಸಾಹಿತ್ಯ ಪರಿಷತ್ನ ಚುನಾವಣೆಗೆ ನೀಡಿದ ಭರವಸೆ ಅಂತಲೇ ನಾವು ನುಡಿದಂತೆ ನಡೀತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ 10 ಹಲವು ಯೋಜನೆಗಳು ಮತ್ತು ಚಿಂತನೆಗಳು ಜೊತೆಗೆ ಉತ್ತಮ ಸಂಘಟನೆ, ಕ್ರಿಯಾಶೀಲತೆ, ಪ್ರತಿಭೆಗಳ ಅನಾವರಣ ಸೇರಿದಂತೆ ಇನ್ನು ಉತ್ತಮ ಚಲನಶೀಲತೆಗೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಎಲ್ಲ ಮನಸ್ಸುಗಳನ್ನು ಸೇರಿಸಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಸಾಹಿತಿ ಮಾಸೂರ್ ಶಿವಾನಂದ್, ಅಶೋಕ್ ಮೂರ್ತಿ, ಸೇವಾ ಸಾಗರ್ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕ ನಾರಾಯಣ ಮೂರ್ತಿ, ಸೈಯದ್ ನೂರುಲ್ಲಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಾಗರ ತಾಲೂಕಿನ ಗಾಂಧಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಅಭಿನಂದನಾ ಹಾಗೂ ಸೋಲಿನ ಆತ್ಮಾವಲೋಕನದ ಕುರಿತಾಗಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಹೊಳೆಯಪ್ಪನವರು ಈ ಸಂದರ್ಭದಲ್ಲಿ ಮಾತನಾಡಿ, ನಾನು ಈ ಚುನಾವಣೆಯಲ್ಲಿ ಸೋತಿದ್ದೇನೆ. ಹಾಗೆಂದ ಮಾತ್ರಕ್ಕೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ನಾನು ಮೊದಲಿನಿಂದಲೂ ಬಡವರ ಪರವಿದ್ದು ಅವರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ಬಡಬಗ್ಗರ ಹಾಗೂ ಪಕ್ಷದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಈ ಚುನಾವಣೆಯಲ್ಲಿ ನಾನು ಸೋತ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ನಾವೆಲ್ಲ ಒಗ್ಗಟ್ಟಾಗಿ ದುಡಿಯಬೇಕು ಎಂದರು. ಬಡವರ ಪರವಾಗಿ ಮತ್ತು ದೀನದಲಿತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿಕೊಂಡು ಮುಂದೂ ಕೂಡ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡತಕ್ಕಂಥ ಕೆಲಸವನ್ನು ನಾವು ಇಟ್ಕೊಂಡು ಹೋಗ್ತೇವೆ. ನಾವೆಲ್ಲ ವೃತ್ತಿಕರ್ತರು ಈ ಒಂದು ಪ್ರಾಮಾಣಿಕ
ಕೆಲಸ ಮಾಡೋಣ ಅಂತ ಈ ಈ ಸಂದರ್ಭದಲ್ಲಿ ಬಿಆರ್ ಜಯಂತ್, ಟಿಎನ್ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಸೋಲಿನ ಪರಾಮರ್ಶೆ ನಡೆಸಿದರು. ವಿಧಾನಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಜನ ಸುಳ್ಳು ಹೇಳ್ತಾ ಹೋಗ್ಬಿಟ್ರೆ ಜನರು ಗಂಭೀರ ಆಗಬೇಕು. ಈ ತುಂಬಿ ಸೇರ್ಬೇಕಾದ್ರೆ ಅದೇ. ಆದ್ರಿಂದ ಅವರು ಮಾಡಿದ ತಪ್ಪನ್ನ, ಅವರು ಹೇಳಿದ ಸುಳ್ಳನ್ನ ಕಾಂಗ್ರೆಸ್ ಪಕ್ಷ ಈ ಸಾರಿ ಹಣ ಬಿಡುಗಡೆ ಮಾಡಿಸೋದ್ರ ಮುಖಾಂತರ ನಾವು ಜನರ ಪರವಾಗಿ ಕೆಲಸ ಮಾಡಿದ್ದೇವೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಆ ಲೆಕ್ಕ ಕೂಡ ನೀನು ಅರ್ಜೆಂಟ್ ಎಸಿ ಆಫೀಸ್ಗೆ ಹೋಗಿ ಅಂತ ಬೆಳಗ್ಗೆ ಹೇಳಿದ್ರು. ನಾನು ಎಸಿ ಆಫೀಸಿಂದ ತಂದೆ. 5,000-6,000 ಸರ್ವೆ ಆಗಿದೆ. ಅಲ್ಲಿ ಆಫೀಸಿಗೆ ಮುಟ್ಟಿಸಿರೋದು ಬರೀ 745. ಈ ಸಂದರ್ಭದಲ್ಲಿ ಮಹಮ್ಮದ್ ಕಾಸಿಂ, ಪ್ರಫುಲ್ಲ ಮಧುಕರ್, ಸುರೇಶ್ ಬಾಬು, ವೀಣಾ ಬೆಳೆಯೂರ್ ಸೇರಿದಂತೆ ಹಲವು ಚುನಾಯಿತ ಸದಸ್ಯರು ಉಪಸ್ಥಿತರಿದ್ದರು. ಸಾಗರ ತಾಲೂಕಿನ ಹೆನೆಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 2015-16ನೇ ಸಾಲಿನ ಹಸಿರು ಶಾಲೆ ಪ್ರಶಸ್ತಿ ದೊರೆತಿದ್ದು, ಶಿವಮೊಗ್ಗದಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಪರಿಸರ ಅಧ್ಯಯನ ಕೇಂದ್ರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹಸಿರು ಕನಸು ನನಸು ಕಾರ್ಯಕ್ರಮದಲ್ಲಿ ಹೆನಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಯಾನವನ ದಾನಿಗಳ ನೆರವಿನಿಂದ ನಿರ್ಮಾಣಗೊಂಡಿರುವ ಧ್ವಜಸ್ತಂಭ, ಅಡುಗೆ ಮನೆ, ಕುಕ್ಕರ್ ಬಳಕೆ, ಬೆಳಕಿನ ಹೆಂಚು, ಗಣಿತಾಕೃತಿಯಲ್ಲಿ ಹುಲ್ಲಿನಲ್ಲಿ ರಚಿಸಿರುವ ಭಾರತದ ನಕ್ಷೆ, ಛತ್ರಿಯಾಕಾರದ ಕುಟೀರ ಇನ್ನಿತರೆಗಳನ್ನು ಪರಿಗಣಿಸಿ 2015-16ನೇ ಸಾಲಿನ ಪರಿಸರ ಮಿತ್ರ ಯೋಜನೆಯಡಿ ಹಸಿರು ಶಾಲೆ ಪ್ರಶಸ್ತಿಯನ್ನು ಘೋಷಿಸಲಾಯಿತು. ಈ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಣಪತಿ ಎಚ್ಬಿ, ಮಾಜಿ ಅಧ್ಯಕ್ಷ ಗಣಪತಿ ಹೆನಗೆರೆ, ಮುಖ್ಯ ಶಿಕ್ಷಕ ಎಂಬಿ ಹಾಲಯ್ಯ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗದವರು ಹಾಜರಿದ್ದರು. ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಕಂಡುಬರುತ್ತಿದ್ದ ಸ್ಮಾರ್ಟ್ ಕ್ಲಾಸ್ ಯೋಜನೆಯು ಸಾಗರ ತಾಲೂಕಿನ ಕೋಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆಗೊಂಡಿದೆ. ಇಂಗ್ಲೆಂಡ್ನ ವಿಶ್ವವಿದ್ಯಾಲಯಗಳಲ್ಲಿ ಕಂಡುಬರುತ್ತಿದ್ದ ಸ್ಮಾರ್ಟ್ ಕ್ಲಾಸ್ ಕೋಳೂರಿನಂತ ಗ್ರಾಮೀಣ ಶಾಲೆಯಲ್ಲಿ ಪ್ರಾರಂಭಿಸುತ್ತಿರುವುದು ಗಮನಾರ್ಹ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಕಾಗೋಡು ಅಣ್ಣಪ್ಪ ಹೇಳಿದರು. ತಾಲೂಕಿನ ಕೋಳೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಸ್ಮಾರ್ಟ್ ಕ್ಲಾಸ್ಗೆ ಚಾಲನೆ ನೀಡಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಬದಲಾದ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಸೆಮಿಸ್ಟರ್ ಪದ್ಧತಿ, ಹೊಸ ಪಠ್ಯಕ್ರಮದಿಂದ ಒತ್ತಡದ ನಡುವೆ ಶಿಕ್ಷಣ ಮುಂದುವರೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಮಾರ್ಟ್ ಕ್ಲಾಸ್ನಂತ ಯೋಜನೆಗಳು ವಿದ್ಯಾರ್ಥಿಗಳಿಗೆ ಕಲಿಕೆ ಹಾಗೂ ಕಲಿತದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುತ್ತದೆ. ವಿದ್ಯಾರ್ಥಿಗಳು ಇಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ನಂತ ಚಟುವಟಿಕೆಯನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು. ಇದೀಗ ಒಂದು ಬ್ರೇಕ್ನ ನಂತರ ಸ್ಫೂರ್ತಿ ನ್ಯೂಸ್ ಮುಂದುವರಿಯುವುದು.